ಶ್ರೀ ರುಕ್ಮಿಣಿ ವಿಠಲರ ದೇವಸ್ಥಾನ ಇದು ಪಂಡರಾಪುರ ವೀಕ್ಷಕರೇ. ಇಲ್ಲಿಯ ವಿಶೇಷತೆ ಏನಂದರೆ ಮೊದಲನೇದಾಗಿ ಹೇಳ್ಕೊಳ್ತೇನೆ, ಶ್ರೀ ರುಕ್ಮಿಣಿ ವಿಠಲರಿಗೆ ನಮಸ್ಕಾರ. ಎಲ್ಲರೂ ಹೇಳಿ ಶ್ರೀ ರುಕ್ಮಿಣಿ ವಿಠಲರಿಗೆ ನಮಸ್ಕಾರ. ಇಲ್ಲಿಯ ವಿಶೇಷತೆ ಏನಂದರೆ ಇಲ್ಲಿಯ ವಿಶೇಷತೆ ಏನಂದರೆ ವೀಕ್ಷಕರೇ, ಇಲ್ಲಿ ದರ್ಶನಕ್ಕೆ ಬಂದವರಿಗೆ ಫ್ರೀ ದರ್ಶನ ಇದೆ. ಒಂದು ವಿಠಲರ ಕಾಲು ಮುಟ್ಟಿ ಆಶೀರ್ವಾದ ತೊಗೊಂಡು ಬರ್ಬೋದು, ಹಾಗೆ ಶ್ರೀ ರುಕ್ಮಿಣಿಯವರ ಪಾದ ಮುಟ್ಟಿ ಆಶೀರ್ವಾದ ತೊಗೊಂಡು ಬರ್ಬೋದು. ಅದರ ಜೊತೆ ಅನ್ನ ಸಂತರ್ಪಣೆ ಇದೆ 24 ಅವರ್ಸು. ಮತ್ತು ದೇವರ ದರ್ಶನ 11 ಗಂಟೆ ಆಯ್ತಲ್ಲ, ಇವಾಗಲೂ ಕೂಡ ದೇವರ ದರ್ಶನ ನಡೀತಾನೆ ಇದೆ. ಅಲ್ಲಿ ನೋಡಿ, ಕೆಲವರು ಹೋಗ್ತಾನೆ ಇದ್ದಾರೆ. ತೋರಿಸ್ತಾ ಇದೆಯಾ, ಕಾಣಿಸ್ತಾ ಇದೆ ನಿಮಗೆ? ನೋಡಿ, ಕೆಲವರು ದೇವರ ದರ್ಶನಕ್ಕೆ ಹೋಗ್ತಾನೆ ಇದ್ದಾರೆ. ನೋಡಿ ಇನ್ನೂ ಹೋಗ್ತಾ ಇದ್ದಾರೆ. 12 ಗಂಟೆವರೆಗೂ ದೇವರ ದರ್ಶನ ನಡೀತದೆ ಪಂಡರಾಪುರ, ಮಹಾರಾಷ್ಟ್ರದಲ್ಲಿ. ನನಗೆ ಇಲ್ಲಿ ಬಂದು ತುಂಬ ಖುಷಿ ಆಯಿತು. ಮತ್ತು ನಾನಲ್ಲಿ ಒಳಗಡೆ ಹೋಗಿ ತಪಸ್ಸಾಚರಣೆ ಮಾಡಿದೆ, ಒಂದೇ ಕಾಲಲ್ಲಿ ನಿಂತು. ಸಾಮಾನ್ಯ ಒಂದು 1.5 ತಾಸು ತಪಸ್ಸಾಚರಣೆ ಮಾಡಿದೆ. ಎಷ್ಟು ಖುಷಿ ಆಗುತ್ತೆ ಅಂದರೆ, ಇಷ್ಟು ಅವಕಾಶ ಸಿಗುತ್ತಲ್ಲ ದೇವಸ್ಥಾನದಲ್ಲಿ. ಇಲ್ಲಿ ಯಾವುದೇ ರೀತಿಯ ಒಂದು ರೂಲ್ಸು ರೆಗ್ಯುಲೇಷನ್ ಎಲ್ಲ ಮಾಡಿಲ್ಲ. ಕೆಲವು ದೇವಸ್ಥಾನಗಳಲ್ಲಿ ಹೇಗೆ ಅಂದರೆ 300 ರೂಪಾಯಿ ದುಡ್ಡು ಕೊಟ್ಟು ಹೋಗಬೇಕು, 400 ರೂಪಾಯಿ ದುಡ್ಡು ಕೊಟ್ಟು ಹೋಗಬೇಕು, ಶೀಘ್ರ ದರ್ಶನ, ಆ ದರ್ಶನ, ಈ ದರ್ಶನ ಅಂತ ದುಡ್ಡಿಗೋಸ್ಕರ ಕೆಲವರು ದುಡ್ಡಿಗೋಸ್ಕರನೇ ಇರ್ತಾರೆ. ಆದರೆ ಈ ದೇವಸ್ಥಾನದಲ್ಲಿ ಒಂದು ಭಕ್ತರಿಗೆ ತುಂಬ ಅವಕಾಶ ಇದೆ. ತುಂಬ ಖುಷಿ ಆಯಿತು. ಎಲ್ಲರೂ ಹೇಳಿ ಮತ್ತೆ ಮತ್ತೆ ಶ್ರೀ ರುಕ್ಮಿಣಿ ವಿಠಲರಿಗೆ ನಮಸ್ಕಾರ. ನಾನು ನಮ್ಮ ಕರ್ನಾಟಕದ ಜನತೆಗೆ ಹೇಳೋದೇನೆಂದರೆ, ನಮ್ಮ ಸನಾತನ ಧರ್ಮದವರು ಶ್ರೀ ರುಕ್ಮಿಣಿ ವಿಠಲರ ದರ್ಶನ ಪಡೆದು ಆಶೀರ್ವಾದ ತಗೊಂಡು ಹೋಗಬೇಕು. ಮಹಾರಾಷ್ಟ್ರದಲ್ಲಿ ಇರುವಂತಹ ಒಂದು ಪುರಂದರ ವಿಠಲ, ರುಕ್ಮಿಣಿ ವಿಠಲರ ಒಂದು ದರ್ಶನ ಪಡೆದು ಆಶೀರ್ವಾದ ತಗೊಂಡು, ತುಂಬ ಪವರ್ಫುಲ್ ದೇವಸ್ಥಾನ. ಹಾಗೆ ಏನೇ ಕೇಳ್ಕೊಂಡ್ರೂ ಆಗುತ್ತೆ. ನನಗಂತೂ ತುಂಬ ಖುಷಿಯಾಯಿತು. ಹಾಗೆ ನಾನು ತುಂಬ ಕೇಳ್ಕೊಂಡಿದ್ದೇನೆ, ನಮ್ಮ ಭಕ್ತರಿಗೆ ಒಳ್ಳೆಯದಾಗಬೇಕು ಮತ್ತು ಹೇಳಿ ಶ್ರೀ ರುಕ್ಮಿಣಿ ವಿಠಲರಿಗೆ ನಮಸ್ಕಾರ. ಶ್ರೀ ರುಕ್ಮಿಣಿ ವಿಠಲರಿಗೆ ನಮಸ್ಕಾರ. ನಾನು ಇಷ್ಟು ದೇವಸ್ಥಾನ ನೋಡಿದ್ರಲ್ಲಿ ಇಲ್ಲಿ ಏನೋ ಒಂದು ವಿಶೇಷತೆನ ಕಂಡೆ. ವಿಶೇಷತೆ ಅಂದರೆ ತುಂಬ ಪಾಸಿಟಿವ್ ಎನರ್ಜಿ, ಹಾಗೆ ಒಂದು ನೆಗೆಟಿವ್ನ ಹೀಲಿಂಗ್ ಮಾಡುವಂತಹ ಒಂದು ಶಕ್ತಿ ಇದೆ ಇಲ್ಲಿ. ಈಗ ನೀವು ನೋಡಿ, ನನ್ನ ಮುಖದಲ್ಲಿ ಯಾವ ಥರ ಕಳೆ ಇದೆ ಅಂತ. ಉದಾಹರಣೆಗೆ ನಾನು ಇಲ್ಲಿ ಬಂದ ತಕ್ಷಣ ನಾನು ಕೊಲ್ಹಾಪುರ ಮಹಾಲಕ್ಷ್ಮಿ ಅಮ್ಮನ ಒಂದು ದರ್ಶನ ಮಾಡಿಕೊಂಡು ಬಂದೆ ಇಲ್ಲಿ ಪಂಡರಾಪುರ. ಇಲ್ಲಿ ಬಂದು ಒಂದು ಅರ್ಧ ಗಂಟೆಯಲ್ಲಿ ನನಗೆ ತುಂಬಾ ನೆಮ್ಮದಿ ಸಿಕ್ತು. ತುಂಬಾ ಅಂದರೆ ಅದು ಮಾತಿಂದ ಹೇಳಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಬಂದು ನೀವು ಆ ನೆಮ್ಮದಿಯನ್ನು ಸವಿಬೇಕು, ಆಯಿತಾ? ಅಷ್ಟು ಪಾಸಿಟಿವ್ ಎನರ್ಜಿ. ಆದಷ್ಟು ಬೇಗ ಬಂದು ದರ್ಶನ ಮಾಡ್ಕೊಂಡು ಹೋಗಿ, ಯಾವುದೇ ರೋಗಗಳು ಬರೋದಿಲ್ಲ. ನಮ್ಮ ಸನಾತನ ಧರ್ಮದವರು, ನಮ್ಮ ಕರ್ನಾಟಕದ ನಮ್ಮ ಸನಾತನ ಧರ್ಮದವರು ಬಂದು ದರ್ಶನ ಮಾಡಿ ಶ್ರೀ ರುಕ್ಮಿಣಿ ವಿಠಲರ ಆಶೀರ್ವಾದ ತಗೊಂಡು ಹೋಗಿ ಅಂತ ಹೇಳ್ತಾ ನಾನು ಮತ್ತೆ ಮತ್ತೆ ಹೇಳಿ ಶ್ರೀ ರುಕ್ಮಿಣಿ ವಿಠಲರಿಗೆ ನಮಸ್ಕಾರ. ಇಲ್ಲಿ ಬಂದಾಗ ಹೇಳಬೇಕು ನೀವು ಮಂತ್ರನ, ಶ್ರೀ ರುಕ್ಮಿಣಿ ವಿಠಲರಿಗೆ ನಮಸ್ಕಾರ. ಇಲ್ಲಿ ಬಂದಾಗ ನೀವು ಲೈನಲ್ಲಿ ನಿಂತಾಗ ಹೇಳಬೇಕು ನೀವು ಮಂತ್ರನ, ಶ್ರೀ ರುಕ್ಮಿಣಿ ವಿಠಲರಿಗೆ ನಮಸ್ಕಾರ. ತುಂಬ ಖುಷಿ ಆಗ್ತದೆ ಶ್ರೀ ವಿಠಲರಿಗೆ ಮತ್ತು ರುಕ್ಮಿಣಿ ಅವರಿಗೆ. ತುಂಬ ಖುಷಿ ಆಯಿತು ಅವರಿಗೆ. ನನಗೆ ನೋಡಿ ಹೇಗೆ ಆಶೀರ್ವಾದ ಮಾಡಿದ್ದಾರೆ ಅಂತ. ಮತ್ತೆ ಮತ್ತೆ ಹೇಳಿ ಶ್ರೀ ರುಕ್ಮಿಣಿ ವಿಠಲರಿಗೆ ನಮಸ್ಕಾರ. ನಾನು ತುಂಬ ವರ ಕೇಳಿದ್ದೀನಿ. ಏನನ್ನು ಕೇಳಿದ್ದೀನಿ ಗೊತ್ತಾ?